ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟ್ಯೂಸ್ಡೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೇಗ ಎದ್ದೊಳಕ್ಕೆ ಮನಸ್ಸಿಲ್ಲದೆ ಲೇಟಾಗಿ ಎದ್ದೋಳೋಣ ಅಂದ್ಕೊಂಡ್ರೆ ನನ್ನ ನಿದ್ದೆ ಭಂಗ ಆಗುವಂತೆ ನನ್ನ ಮಗಳು ಎಬ್ಬಿಸ್ತಾನೇ ಇದ್ಲು. ಅಷ್ಟೊತ್ತಿಗೆ ಬಟ್ಟೆ ಐರನ್ನು ಕೊಡೋದಿತ್ತು. ಐರನ್ ಅಂಗಡಿಯವ್ರು ಕಾಲ್ ಮಾಡಿದ್ರು. ಬೆಳಿಗ್ಗೆನೇ ತೊಗೊಂಡೋಗಿ ಕೊಟ್ಟು ಬಂದೆ. ಐರನ್ನಿಗೆ ಕೊಟ್ಬಿಟ್ಟು ಈ ಪುಟ್ಟ ಅಂಗಡಿಲಿ ಐರನ್ ಮಾಡಿಕೊಡ್ತಾರೆ ಅಂಕಲು. ಐರನ್ನಿಗೆ ಕೊಟ್ಬಿಟ್ಟು ಮನೆಗೆ ಬಂದು ತಿಂಡಿ ತಿಂದೆ. ಅದಾದಮೇಲೆ ಇವತ್ತು ನನ್ನ ಊರು ಮಂಡ್ಯ ದೊಸಳ್ಳಿಯಲ್ಲಿ ಮನೆ ದೇವರಾದ ತಂಪಿನ ಮಾರಮ್ಮನಿಗೆ ಹಸಕ್ಕಿ ತಂಬಿಟ್ಟನ್ನ ಕಲಿಸ್ಬೇಕಿತ್ತು. ಅದಕ್ಕೋಸ್ಕರ ಈ ಪ್ರಿಪ್ರೇಷನ್ನು. ಅಕ್ಕಿನ ನೆನೆಸಿ ಬೆಲ್ಲ ಪಾಕಕ್ಕಿಟ್ಟು ಇದನ್ನು ರುಬ್ಕೊಂಡು ಮಾಡುವಂಥದ್ದು. ನಾಳೆ ಹೊಸಹಳ್ಳಿಲಿ ತುಂಬ ಗ್ರ್ಯಾಂಡ್ ಬಿಸಿಲು ಮಾರಮ್ಮನ ಹಬ್ಬ. ಜೊತೆಗೆ ತಂಪಿನ ಮಾರಮ್ಮನಿಗೆ ಹಸಕ್ಕಿ ತಂಬಿಟ್ಟು ತೊಗೊಂಡು ಹೋಗ್ತಾರೆ, ಅದಕ್ಕೆ ಮಾಡ್ತಿದ್ವಿ. ಇದಾದಮೇಲೆ ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿ ಬರೋಷ್ಟರಲ್ಲಿಗೆ ನಮ್ಮಮ್ಮ ತಂಬಿಟ್ಟಿನ ಅಲಂಕಾರಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ತಂಬಿಟ್ಟು ಕೂಡ ರೆಡಿ ಆಗ್ತಾ ಇತ್ತು. ಇದನ್ನು ಮಾಡೋದು ತುಂಬ ಕಷ್ಟ ನಿಜವಾಗ್ಲೂ, ಪಳಗಿರೋರು ಮಾತ್ರ ಮಾಡೋಕ್ಕಾಗೋದು. ಇದಾದಮೇಲೆ ಬಟ್ಟೆ ಐರನ್ ಇಸ್ಕೊಂಡು ಆಗಿತ್ತು ಅಂತ ಕಾಲ್ ಮಾಡಿದರು. ಹೋಗಿ ಬಟ್ಟೆನ ಇಸ್ಕೊಂಡು ಬಂದೆ. ನೋಡಿ 20 ಬಟ್ಟೆಗಳಿದ್ವಿ, ಇದಕ್ಕೆ 150 ರೂಪೀಸ್. ಇಷ್ಟನ್ನು ಐರನ್ ಮಾಡಿ ಅವ್ರ ಜೀವನ ಸಾಗಿಸ್ತಾರೆ. ಜೀವನ ಎಲ್ರಿಗೂ ಒಂದೇ ಅಲ್ಲ. ಅಂತೂ ಇಂತೂ ಫುಲ್ ತಂಬಿಟ್ಟು ರೆಡಿ ಆಯಿತು. ತಂಬಿಟ್ಟು ರೆಡಿ ಮಾಡಿಟ್ಟು ಪಾಪುಗೆ ಅಮ್ಮ ಊಟ ಮಾಡಿಸ್ತಾ ಇದ್ರು. ಕೆಲವೊಂದು ಟೈಮ್ ಅಮ್ಮ ಮಾಡಿಸ್ತಾರೆ, ಕೆಲವೊಂದು ಟೈಮ್ ನಾನು ಮಾಡಿಸ್ತೀನಿ. ಇದಾದಮೇಲೆ ಟೆಂಪಲ್ಗೆ ಹೋಗೋಕ್ಕೆ ರೆಡಿ ಆಗೋಣ ಅಂತ ಹೇಳಿ ಇವತ್ತು ಈ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಲಾಸ್ಟ್ ಇಯರ್ ಇದೇ ಸೀರೆ ಹಾಕಿದ್ದೆ. ಲಾಸ್ಟ್ ಇಯರ್ಗೂ ಈಗ ಇಯರ್ಗೂ ಡಿಫ್ರೆನ್ಸ್ ಹೇಗಿದೆ ಅಂತ ನೋಡೋಣ ಅಂತಲೇ ಈ ಸೀರೆನ ಇವತ್ತು ನಾನು ವೇರ್ ಮಾಡಿದೆ. ಅದರ ಡಿಫ್ರೆನ್ಸ್ ಹೀಗಿದೆ ನೋಡಿ, ಲಾಸ್ಟ್ ಇಯರ್ಗೂ ಈ ಇಯರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇದಾದಮೇಲೆ ಚೋಟ ಅರ್ಧ ನಿದ್ದೆ ಆಗಿ ಅಳ್ತಾ ಇದ್ಲು. ಅವಳನ್ನ ಅಳ್ತಾ ಇರುವಂಗೆ ರೆಡಿ ಮಾಡಿ ಫೈನಲಿ 5 o'clockಗೆ ದೇವಸ್ಥಾನಕ್ಕೆ ಹೊರಟ್ವಿ. ತಂಬಿಟ್ಟು ಆರತಿ ಇದ್ದಿದ್ದು ಸಂಜೆ ಮೇಲೆ 5 ಗಂಟೆ ಮೇಲೆ. ತಂಪೊತ್ತಲ್ಲಿ ತಂಪಿನ ಮಾರಮ್ಮನಿಗೆ ತಂಬಿಟ್ಟು ಆರತಿ. ತಂಬಿಟ್ಟು ಆರತಿ ತೊಗೊಂಡು ನಾವು ಇಲ್ಲಿಂದಲೇ ಕಲಿಸ್ಕೊಂಡು ಕಾರಲ್ಲಿ ಹೊರಟ್ವಿ. ನಮ್ಮ ಪ್ರಯಾಣ ಹೊಸಳ್ಳಿ ಕಡೆಗೆ ಶುರು ಆಯಿತು. ಕಾರಲ್ಲಿ ಚೋಟಗಳೇನೇನೋ ಮಾಡ್ತಾಯಿದ್ವು. ನಾವು ಹೊರಟ್ವಿ. ಕೈಯಲ್ಲಿ ಆರತಿ ತಟ್ಟೆ ಇಟ್ಕೊಂಡು ತುಂಬಾ ಕೇರ್ಫುಲ್ಲಾಗಿ ಹೋದ್ವಿ. ಬಂಗಾರಿ ಟ್ರಾವೆಲ್ನ ಎಂಜಾಯ್ ಮಾಡ್ತಾ ಇತ್ತು. ಅವಳಿಗೆಲ್ಲಾದರೂ ಸುತ್ತೋದಂದರೆ ಒಂದು ರೀತಿ ಖುಷಿ. ನಾವು ಸರ್ವಿಸ್ ರೋಡಲ್ಲಿ ಹೋದ್ವಿ. ಹೊಸಳ್ಳಿಗೆ ಎಂಟರ್ ಆದ್ವಿ. ಇದು ಬಂದು ಮಾರಮ್ಮನ ದೇವಸ್ಥಾನ. ಊರಂತೂ ಹಬ್ಬದ ವಾತಾವರಣ ಇರೋದ್ರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಆಗಿತ್ತು. ಮಾರಮ್ಮನ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ತಾಯಿದ್ರು. ಈ ಕಡೆ ಯಾವುದೋ ಪೂಜೆ ಕೂಡ ಬರ್ತಾಯಿತ್ತು, ಜೊತೆಗೆ ಆರತಿ ಕೂಡ ತರ್ತಾಯಿದ್ರು. ಇದು ಯಾವ ಪೂಜೆ ಅಂತ ನನಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಯಾವುದೋ ಪೂಜೆ ತೊಗೊಂಡು ಬರ್ತಾಯಿದ್ರು. ಎಲ್ಲನೂ ಒಂದೇ. ನಾವು ಬರೋ ಟೈಮ್ಗೆ ದರ್ಶನ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಇಲ್ಲಿಂದ ದೇವಸ್ಥಾನದ ಹತ್ರ ಬಂದ್ವಿ. ತಂಪಿನ ಮಾರಮ್ಮನ ದೇವಸ್ಥಾನ ಹೊಸಹಳ್ಳಿಲಿರೋದು. ಬಿಸಿಲು ಮಾರಮ್ಮನ ದೇವಸ್ಥಾನದಿಂದ ಒಂಚೂರು ಈ ಕಡೆ ಬಂದರೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಹತ್ರ ಬಂದು ಇಳಿದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ. ಇನ್ನೂ ಅಲಂಕಾರನೂ ಕೂಡ ಆಗಿರಲಿಲ್ಲ. ಇಳಿದು ಇನ್ನೇನು ಮಾಡೋದು, ಬಂದಿದ್ದೀವಲ್ವ ಊರಿಂದ, ಕೂತ್ಕೊಳ್ಳೋಣ ಇಲ್ಲೇ ಅಂತ ಹೇಳಿ ಒಳಗೆ ಬಂದು ಕೂತ್ಕೊಂಡ್ವಿ. ಇಷ್ಟು ದಿನ ಕೆಲವೊಂದು ಕಡೆ ನೆಲದ ಮೇಲೆ ಇಳಿಯೋಕ್ಕಿಂದು ಮುಂದೆ ನೋಡ್ತಿದ್ದಂಥ ನನ್ನ ಬಂಗಾರಿ ಇವತ್ತು ಆರಾಮಾಗಿ ನೆಲದ ಮೇಲೆ ಇಳಿದ್ಲು. ನಾವು ಬಂದಾಗ ದೇವಸ್ಥಾನ ಫುಲ್ಲು ಖಾಲಿ. ಹೇಳಿದ ಟೈಮಿಗೆ ಇವ್ರು ಇನ್ನೂ ಏನೂ ರೆಡಿ ಮಾಡಿರಲಿಲ್ಲ. ಇವಾಗ ಸೀರೆ ಗೀರೆ ಉಡಿಸಿ ರೆಡಿ ಮಾಡ್ತಾಯಿದ್ರು. ಇವಳು ನೋಡಿ ಎಷ್ಟು ಫ್ರೀಯಾಗಿ ಆಟ ಆಡ್ತಿದ್ದಾಳೆ. ನನಗಂತೂ ಖುಷಿಯಾಯಿತು. ಕುಂಕುಮ ಇಟ್ಕೊಳಕ್ಕೆ ಹೋಗೋಳೆ ನಾರಿ ಮುತ್ತೈದೆ. ಇಟ್ಟಿದ್ರು ಮತ್ತೆ ಇಟ್ಕೊಳಕ್ಕೆ ಹೋಗಿದ್ಲು. ಅವಳನ್ನ ಹಿಡ್ದು ನಿಲ್ಸೋದೇ ಒಂದು ಭಯ. ಅಲ್ಲಿ ಲೈಟ್ ಮುಟ್ಟಕ್ಕೆ ಹೋಗೋದು, ಈ ಕಡೆ ಕುಂಕುಮ ಮುಟ್ಟಕ್ಕೆ ಹೋಗೋದು, ಏನಾದರೂ ಒಂದು ಮಾಡ್ತಾಯಿದ್ಲು. ಯಾವುದೋ ಒಂದು ಪುಟಾಣಿ ಬಂತು ಅಂತಂದ್ಬಿಟ್ಟು ಒಂದು ಸಣ್ಣದಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿಸ್ಕೊಂಡ್ವಿ. ಅಮ್ಮ ನಾನು ಹುಡುಗರು ಕೂತಿರೋದನ್ನ. ಇದಾದಮೇಲೆ ಸೀರೆ ಫೋಲ್ಡಿಂಗ್ ಮಾಡ್ತಾಯಿದ್ರು ದೇವಿಗೆ. ಎಷ್ಟು ನ್ಯಾಕಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸ್ವೀಟ್ ಬಂಗಾರಿ ಎಲ್ರಿಗೂ ಬಾಯ್ ಹೇಳ್ಕೊಂಡು ಏನೋ ಒಂದು ಆಟ ಆಡ್ತಾಯಿದ್ಲು. ಅದ್ರ ಜೊತೆಗೆ ಒಂದು 2-3 ಜನ ಹುಡುಗಿರು ಬಂದರು. ಏನೋ ಅವ್ರು ನೋಡ್ಬಿಟ್ಟು ಇವಳಿಗೆ ಫುಲ್ ಖುಷಿಯಾಗಿ ಅವ್ರ ಜೊತೆ ಆಟ ಆಡೋಕ್ಕೆ ಓಡಿ ಹೋಗ್ತಿದ್ಲು. ವಾಯ್ಸ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಬರೀ ದೇವರ ಸಾಂಗೇ ಕೇಳಿಸ್ತಿತ್ತು, ಅವಳು ವಾಯ್ಸ್ ಕೇಳಿಸ್ತಿರ್ಲಿಲ್ಲ ಅಂತ. ಇನ್ನೊಬ್ಳು ಹುಡುಗಿ ಅಂತೂ ಇವಳಿಗೆ ಗುರಾಯಿಸ್ತಾಯಿದ್ಲು. ಇವಳು ಫ್ರೀಯಾಗಿ ಆಟ ಆಡಿದಂತೂ ನನಗಂತೂ ಖುಷಿ ಆಯಿತು. ಇವರಿಬ್ಬರ ಜೊತೆ ಆಟ ಆಡೋಕ್ಕೆ ತುಂಬಾ ಇಷ್ಟಪಟ್ಟು ಹೋಗ್ತಿದ್ಲು. ಆ ಹುಡುಗರು ಪಾಪ ಆಟ ಆಡಿಸ್ತಾಯಿದ್ರು. ಓಡಿ ಹೋಗ್ತಿದ್ಲು. ನಾನು ಅವಳು ಹಿಂದೆ ಓಡಿ ಹೋಗ್ತಿದ್ದೆ.
ಇಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊತಾವಳೆ. ಅವರಿಬ್ಬರನ್ನ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ರೆಡಿ ಅವರೇ. ಆ ರೆಡ್ ಕಲರ್ ಮಿಡಿ ಹಾಕಿರೋಳು ಮಾತ್ರ ಕಣ್ಣಲ್ಲೇ ಗುರಾಯಿಸ್ತಾ ಇದ್ಲು. ಇವರಿಬ್ಬರು ಕೈ ಹಿಡ್ಕೊಂಡು ಎಷ್ಟು ಚಂದ ಆಡ್ತಾಳೆ ಇವಳು. ಬಂಗಾರಿ ಇವಳು ಇಷ್ಟು ಫ್ರೀಯಾಗಿ ಆಟಾಡಿದ್ದಿದೆ ಫಸ್ಟು. ಇದಂತೂ ನನಗೆ ತುಂಬಾ ಖುಷಿ ಆಯಿತು. ಎಲ್ಲಿಂದ ಅವಳೆಲ್ಲೋಯ್ತಾಳೆ, ಇವಳೆಲ್ಲೋಗೋದು. ಈ ಹುಡುಗರಂತೂ ಕುಂಕುಮನ ಮುತ್ತೈದರಿಗಿಂತ ಹೆಚ್ಚಾಗಿ ಎತ್ಕೊ ಬೆಳ್ಕೊಂಡಿದ್ರು. ಇವಳು ಅವಳಿಗೆ ಆವಾಜ್ ಆಗ್ತಾಳೆ, ಇವಳಿಗೆ ಆವಾಜ್ ಆಗ್ತಾಳೆ ಅಲ್ಲಿ. ಇವ್ರ ಆಟ ನೋಡೋದಕ್ಕಂತೂ ಇವತ್ತು ಎಂಡ್ ಆಫ್ ದಿ ಡೇ ನನಗೆ ತುಂಬ ಖುಷಿ ಕೊಟ್ಟಿದ್ದು ಇವಳು ಆಟ ಆಡಿದ್ದು. ಇನ್ನೂ ಅಲಂಕಾರ ಮಾಡ್ತಾನೆ ಇದ್ದರು ಒಬ್ಬರಾದ್ಮೇಲೆ ಒಬ್ಬರು ಜನ. ನೋಡಿ, ಮಕ್ಕಳು ಹುಲ್ ಸೇವೆ ಮಾಡೋಕ್ಕೆ ಅಂತ ಮಲ್ಕೊಂಡ್ರೆ ಅವ್ರ ಮೇಲೆ ಇವಳು ಕೂತ್ಕೊಂಡಿದ್ನ. ಯಾರು ಏನೂ ಗೊತ್ತಿಲ್ಲದೇನೆ ಹೋಗಿ ಏಕ್ದಮ್ ಕೂತ್ಕೊಂಡ್ಬಿಟ್ಲು. ಒಬ್ಬರಾದ್ಮೇಲೆ ಒಬ್ಬರು ಜನ ಬರ್ತಾವ್ರೆ. ಇವ್ರು ಇನ್ನೂ ಅಲಂಕಾರ ಮಾಡ್ತಾವ್ರೆ. 5 ಗಂಟೆ ಮೇಲೆ ಎಂದಿದ್ದ ಆರತಿ 6 ಗಂಟೆ ಆದರೂ ಶುರುವಾಗಲಿಲ್ಲ. ನೋಡ್ತಾ ಇದ್ದಂಗೆ ನಾವೊಬ್ಬರೇ ಇದ್ದಂಗೆ ಇಷ್ಟು ಜನ ಸೇರಿಕೊಂಡ್ರು. ಇದಾದಮೇಲೆ ಈ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನೇನು ಪೂಜೆ ಶುರುವಾಗೋ ಟೈಮ್ ಆಯಿತು. ಎಲ್ಲ ತಂಬಿಟ್ಟಿಂದ ತಟ್ಟೆಯಿಂದ ಎಲ್ಲ ಎತ್ಕೋತಾಯಿದ್ರು. ಹೂವು, ಗಂಧದ ಕಡ್ಡಿ, ಬಾಳೆಹಣ್ಣೆಲ್ಲನೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ಹಬ್ಬನ. ನಾವು ಊರಲ್ಲಿದ್ದೀವಿ, ಮನೆ ದೇವರಲ್ವ, ಅದಕ್ಕೆ ತಂಬಿಟ್ಟನ್ನ ಕಲಿಸ್ಕೊಂಡು ಅಲ್ಲಿಂದನೇ ತೊಗೊಂಡು ಬಂದಿದ್ವಿ. ಹಂಗೆ ದೇವ್ರದ್ದು ಗ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡೆ. ತಂಪನ ಮಾರಮ್ಮ ಇದನ್ನು ಮುಗಿಸಿ ನೆಕ್ಸ್ಟು ಬಿಸಿಲು ಮಾರಮ್ಮಂದು ದರ್ಶನ ಪಡ್ಕೊಂಡು ಹೋಗೋಣ, ನಾಳೆ ಬರೋಕ್ಕಾಗಲ್ಲ ಅಂತ ಬಂದರೆ ಅಲ್ಲಿ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು. ಸೈಡಲ್ಲೇ ನೋಡಿಕೊಂಡು ಕೈ ಮುಕ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊಂಡು ಇನ್ನೇನು ಮನೆ ಕಡೆ ಹೊರಟ್ವಿ. ನೋಡಿ, ಅಲಂಕಾರ ಚೆನ್ನಾಗಿ ಮಾಡ್ತಾವ್ರೆ. ನೆಕ್ಸ್ಟು ಅಷ್ಟೊತ್ತಿಂದ ಪ್ರಸಾದ ತಿಂದಿರಲಿಲ್ಲ. ಸಕ್ಕಿ ತಂಬಿಟ್ಟು ತಿಂದೆ, ತುಂಬಾ ಚೆನ್ನಾಗಿತ್ತು. ನಾವು ಮನೆಗೆ ಬರೋ ಅಷ್ಟರೊಳಗೆ 6:45 ಆಯಿತು, ಕತ್ಲೆ ಆಗಿತ್ತು. ಇದಾದಮೇಲೆ ಚೋಟ ಮಲ್ಕೊಂಡ್ಲು, ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದಾಗಿತ್ತು ಟ್ಯೂಸ್ಡೇ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವ್ಲಾಗ್ನೊಂದಿಗೆ.